ಬಾಯಿ ಕುಳ್ಕುಳು ಅಂತದ ಅಯ್ಯ ಹುಚ್ಚ ಮೇಲೆ ಬಿದ್ಕೊಂಡ್ಬಿಡ್ತಾರ. ನಾಯಿ ಬೇರೆ ಹುಚ್ಚ ಓದಿತ್ತು ಅದ್ರ ಮೇಲೆ ಬಿದ್ಕತ ಹೆಂಗೆಪ್ಪನ ತಿನ್ನೋದು? ಯಾರ ರೀತಿ ತಿನ್ಲಿ? ಹಿಂಗ್ ತಿನ್ಲೆ ಏನಪ್ಪ ಮಾಡೋದು? ನಾಯಿ ಹುಚ್ಚ ಹೋದ್ಮೇಲೆ ಬಿದ್ದೋಗದ ಇಟ್ಬಿಡಪ್ಪ. ಬೇರೆ ಇನ್ನೊಂದ್ ತಗೊಟ್ಟ ನಾನು ತಿನ್ಬೇಡ ಇಟ್ಬಿಡು. ಇಡಲಕ್ಕಪ್ಪ ಇದು ನಂಗೆ ಒಟ್ಟು ಹಿತ್ತಿ ಇಟ್ಬಿಟ್ರ ಬೇಡ ಕಡೆ ಹುಚ್ಚ ಓದ್ಬಿಟ್ರ ಅದ್ಮೇಲೆ ಬಿದ್ದೋಗದ. ಏನಂದ್ರು ನಾನು ಇಡಲ್ಲ. ನಿನ್ನ ಬರ ತಿನ್ನು ನೆಡ. ಹೆಂಗೆ ತಿನ್ನೋದು? ಹಿಂಗ್ ತಿನ್ಲೆ ಏ ಐಸ್ ತಿನ್ನೋದು ನಿಂಗೆ ಗೊತ್ತಿಲ್ಲ. ಬಿಸಿಲು ಬೇರೆ ಅಪ್ಪ ಚುರುಗತ್ ಕೊಡಿಲಿ ನಾ ತೋರ್ಸ್ಕೊಟ್ಟು ಹೆಂಗೆ ತಿನ್ನೋದು ಅಂತ. ಅಷ್ಟು ಗೊತ್ತಾಗಲ್ಲ ಬೈ ಏನಪ್ಪ ಉಪ್ಪು ಪೊಡಿ ಐಸ್ ಕ್ರೀಮು ತಿನ್ನೋದು ಹೆಂಗೆ ತೋರ್ಸ್ಕೊಡು ಅಂತ ಅದಕ್ಕೆ ತಿಂತಾವನಿ. ಅಯ್ಯ ನಾಯಿ ಗುಚ್ಚ ಊದಿತ್ತು ಅದ್ರ ಮೇಲೆ ಬಿದ್ದಿರ ತಿಂತಿದೆ ಅಲ್ಲ. ನಾಯಿ ಹುಚ್ಚೋದಿತ್ತು ಇನ್ನೇನ ಏ ನೀವು ಹೇಳ್ಬಾರ್ದಲ್ಲ. ನಾನು ಹೆಂಗ್ ತಿನ್ಲಿ ಅಂತ ಯೋಚನೆ ಮಾಡ್ತಿದ್ದೆ, ನೀನೇ ಕಿತ್ಕ ತಿನ್ಕೊಬಿಟ್ಟಲ್ಲ. ಅದಕ್ಕೆ ಉಪ್ಪು ಪಡಿತಿದ್ದು ಅದಕ್ಕೆಡ ಹೇಳ್ಬೇಕು ತಾನ ನೀನು. ಸ್ವಲ್ಪ ಕಿತ್ಕೊಂಡೇ ಬಿಟ್ಟಲ್ಲ ನೀನು. ಅಯ್ಯೋ ಇನ್ನು ಹಿಡ್ಕೊಂಡು ನಿಂತಿದೆ ಅಲ್ಲ ನಿನ್ ಬಾಯಿ ಇಟ್ಟಾಕತ್ತಾಗ ಎಸ. ಅಪ್ಪ ಉಪ್ಪು ಪಡಿ ತಕ್ಕಪ್ಪ. ನಾಯಿ ಮೇಲೆ ಇರತ್ತು ಬುಡ್ದೆ ತಿಂತಿದೆ ಅಂದ್ರೆ ನೀ ಅಂತವನ